ಶ್ರೀರಾಮ. ಯಾವ ನೆಲದಲ್ಲಿ ನಾನು ನಿಂತಿದ್ದೇನೋ ಹಾ ಆ ನೆಲದ ಧ್ವನಿ ಹಾ ದೇಶಿ ಧ್ವನಿ ಅದು. ಹಾ ಅದನ್ನು ಜಾಗರಿಸುವಂತೆ ಮಾಡಬೇಕಲ್ಲ ನೀನು. ಹಾ ಯಾಕೆಂದ್ರೆ ಹಾ ಕಾಲಕ್ಕೆ ಹೊರತಾಗಿ ಯಾವುದೂ ಇಲ್ಲ, ಎಲ್ಲ ಕಾಲಾಧೀನ. ಹಾ ಕೆಲವು ಕಾಲ ಪರತಂತ್ರ, ಹಾ ಕೆಲವು ಕಾಲ ವಶ, ಕೆಲವು ಕಾಲಾಧೀನ. ಹಾ ಪ್ರತಿಯೊಂದು ಕ್ರಿಯೆಗಳು ನೀನು ವಿಶೇಷಣವಾಗಿರುವವನು. ಹಾ ನಿನ್ನೆ ಬಂದೆ, ಹಾ ಇಂದು ನಿಂದೆ, ಹಾ ನಾಳೆ ಹೊರಟೆ ಎನ್ನುವಾಗ ಹಾ ಬರುವ, ನಿಲ್ಲುವ, ಹೊರಡುವ ಎಲ್ಲ ಕ್ರಿಯೆಗೆ ನೀನು ವಿಶೇಷಣ. ಹೌದು. ವಿಶೇಷಣವಾಗಿ ನೀನು ಗೊತ್ತಾಗುತ್ತದೆ, ಹಾ ವಿಶೇಷವಾಗಿ ಯಾರಿಗೂ ಗೊತ್ತಾಗುವುದಿಲ್ಲ. ನಿನ್ನನ್ನು ತಿಳ್ಕೊಳ್ಳುವುದಕ್ಕೆ ನಮಗೆ ಉಪಾಧಿಗಳು ಬೇಕು. ಹಾ ಇಂತಹ ನಕ್ಷತ್ರದ ಜೊತೆಯಲ್ಲಿ ಹಾ ಇಂತಹ ಯೋಗ ಇದ್ದಾಗ ಹಾ. ಇಂತಹ ಕಾಲ. ಹೌದು. ಅಂದ್ರೆ ಕಾಲವನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ, ಕಾಲವನ್ನು ಊಹಿಸಬಹುದು. ಹೌದು. ವಿಪ್ರರ ದೈವಜ್ಞರ ಊಹೆಗೆ ನಿಲುಕುವ ಕಾಲ ಹಾ ಪ್ರತ್ಯಕ್ಷ ಅಂತಲೇ ಶಾಸ್ತ್ರ ಹೇಳ್ತದೆ. ಹಾ ದೈವಜ್ಞನಿಗೆ ಕಾಲ ಪ್ರತ್ಯಕ್ಷ ಹಾ ಅಂದ್ರೆ ಪರೋಕ್ಷನಾಗಿ ಪ್ರತ್ಯಕ್ಷನಾಗಿ ಇರುವ ಒಂದು ದ್ವಂದ್ವ ನಿನ್ನಲ್ಲಿದೆ. ಹೌದು. ಆ ದೃಷ್ಟಿಯಿಂದಲೇ ನೀನು ಸರ್ವಾತೀತನಾಗಿ ಹಾ ಸರ್ವಗಮ್ಯನಾಗಿರುವಂತಹ ಮೂರ್ತನಾಗಿ ನೀನು ಬಂದಾಗಲೇ ಹಾ ಯಾವುದೋ ಒಂದು ವಿಶೇಷವನ್ನು ಎಚ್ಚರಿಸ್ತಾ ಇದ್ದೀಯ ಅಂತ ನಾನು ಗ್ರಹಿಸಿದ್ದೇನೆ. ಖಂಡಿತ. ನೀನು ಹೇಳಿದಂತಹ ಎಲ್ಲ ವರ್ತಮಾನಗಳನ್ನು ನಾನು ಧ್ಯಾನಿಸಿದ್ದೇನೆ, ಧ್ಯಾನಿಸಿಕೊಂಡಿದ್ದೇನೆ. ಹಾ ನಾಗವಾಸಿಗಳ ಹುಯ್ಯನ ಕೇಳಿ ಬಂದೆ, ಹೌದು. ಲೋಕಕಂಟಕ ರಾವಣಾದ್ಯರ ಕೊಂದೆ. ಹೌದು. ಕ್ರಿಯಾಪದ ಮಾತ್ರ ಹೇಳಿದ್ದೀನಿ, ಹಾ ಯಾರು ಅಂತ ಕರ್ತೃಪದ ಹೇಳಿದ್ದೀನಿ. ಹಾ ಲೋಕಕಂಟಕ ರಾವಣಾದ್ಯರ ನೀನು ಕೊಂದೆ. ಇಬ್ಬರೇ ಇರುವಾಗ ನಾನು ಹೇಳುವಾಗ ನೀನು ಅನ್ನುವುದಲ್ಲಿದ್ದೇ ಇದೆಯಲ್ಲ. ಆದ್ದರಿಂದ ಆ ನೀನು ನಿನಗೂ ಆಗ್ಬೋದು. ಯಾಕೆ ಅಂದ್ರೆ ಹಾ ನಾಗವಾಸಿಗಳ ಹುಯ್ಯನ ಕೇಳಿ ಹಾ ನಾನು ಆಗಲೇ ಬಂದೆ, ಹಾ ನೀನು ಈಗ ಬಂದೆ. ಹೌದಾ? ಆ ಕಾಲದಲ್ಲಿ ಸಂಘಟಿಸಿತು ಅಂದ ಕಾರಣ ಕಾಲ ಮುಗಿತು ಅನ್ನೋದು ಸರಿ. ಹೊಂದುತ್ತದೆ. ಹೌದು. ಲೋಕಕಂಟಕ ರಾಮನಾದ್ಯರ ಕೊಂದೆ, ಹಾ. ನಾನು ಕೊಂದೆ. ಹಾ. ಅಂದ್ರೆ ರಾಮ ಕೊಂದ, ಹೌದು. ಹಾಗಂತ ನೀನು ಕೊಂದೆ. ಹೌದು. ಆ ಯಾಕೆ? ಕಾಲದಲ್ಲೇ ಹೊಸತ್ತದು. ಯಾಕೆ ಅಂದ್ರೆ ಹಾ. ರಾಮನ ಬಾಣ ಪ್ರಯೋಗ ಮಾಡಿದ್ದರಿಂದ ಹಾ. ಜನರಾಡುವುದು ಹೇಗೆ? ಹಾ ರಾವಣ ಕುಂಭಕರ್ಣಾದಿಗಳು ಸತ್ತು ಹಾ ಕಾಲವಶರಾದರು. ಹೌದು. ಅಂದ್ರೆ ಹಾ. ಯಾವುದು ರಾಮ ಮಹಿಮೆಯೋ ಹಾ. ಅದು ಕಾಲ ಮಹಿಮೆ, ಹೌದು. ಯಾವುದು ಕಾಲ ಮಹಿಮೆಯೋ ಅದೇ ರಾಮ ಮಹಿಮೆ. ಹೌದು. ಎಲ್ಲ ಸಂಗತವೇ. ಹಾ ಆಮೇಲೆ ಮಾತ್ರ ಪ್ರಶ್ನೆ ನೀನು ಕೇಳ್ತೀವಿ, ಹಾ ಸಾಕೇತಕ್ಕೆ ದೊರೆಯಾದೆ ದೇವ. ಹೌದು. ಯಾಕೆ ಇಲ್ಲೇ ದೊರೆಯಾಗಿ ಇದ್ದಿ? ಹೌದು. ಭೂಮಿಗೆ ಸೀತೆ ಮೊದಲೇ ಹೋಗಿದ್ದಾಳೆ ಹಾ ಅಂತ ಹಾ ನೀನು ನನ್ನನ್ನು ಎಚ್ಚರಿಸ್ತೀನಿ. ಹೌದು. ಹೌದಪ್ಪ. ಹಾ ಲೋಕಕಂಟಕ ರಾವಣಾದ್ಯರನ್ನು ಕೊಲ್ಲುವುದಕ್ಕಾಗಿ ನಾನು ಬಂದವನು, ಹೌದು. ಹಾ ಆದರೆ ಹಾ ಈ ಭೂಮಿಗೆ ಬಂದಾಗ ಹಾ ಇದೊಂದು ಲೀಲಾ ನಾಟಕ ಅಂತಲೇ ತಿಳಿದು ಹಾ ಪ್ರದರ್ಶನಕ್ಕೆ ನಾನು ತೊಡಗಿದವನು. ಹೌದು. ಸೂತ್ರಧಾರಿಗೂ ಪಾತ್ರಧಾರಿಗೂ ಹಾ. ಅಂತರ ಎಷ್ಟಿರಬೇಕು ಹಾ ಎನ್ನುವುದು ನೆನಪಿರಬೇಕು. ಹೌದು. ನೇಪಥ್ಯಕ್ಕೂ ರಂಗಕ್ಕೂ ಎಷ್ಟು ಅಂತರ ಇರಬೇಕು ಹೌದು. ಅದನ್ನು ತಿಳ್ಕೊಂಡಿರ್ಬೇಕು. ಹೌದು. ನೇಪಥ್ಯ ಹತ್ತಿರವಾದರೆ ಹಾ ನೇಪಥ್ಯದ ಗದ್ದಲ ರಂಗದಲ್ಲಿ ಕೇಳಿಸ್ತದೆ. ಹೌದು. ನೇಪಥ್ಯ ದೂರವಾದರೆ ರಂಗಸ್ಥಳದಲ್ಲಿ ಇದ್ದವರಿಗೆ ನೇಪಥ್ಯ ಮರೆತು ಹೋಗ್ತದೆ. ಹೌದು. ಈಗ ಏನಾಗಿದೆ ಅಂತ ನೀವೇ ಹೇಳಬೇಕು. ಹಾ ನೆಲೆಗೊಂಡ ಪರಿಸರದ ಸಂಸ್ಕಾರ ಹಾ ಎನ್ನನೇ ಸೆರೆ ಹಿಡಿತು. ಓ ರಾಮನಾಗಿ ನಾನೊಬ್ಬ ನಾಯಕ ಎಂಬ ವಿಶ್ವಾಸ ನನಗೆ. ಹಾ ನಾಯಕ ಅಂದ್ರೆ ನೇತಾ, ಹಾ ಎಲ್ಲರನ್ನ ಕರೆದೊಯ್ಯುವವನು. ಹಾ ನೇತ್ರ, ಹಾ ನಾಯಕ, ಹಾ ನೀತಿ ಮೂರೂ ಪದಗಳಿಗೂ ಒಂದೇ ಧಾತು. ಹಾ ಒಯ್ಯುವುದು. ಹೌದು. ಕಣ್ಣು ಒಳಗಿರುವ ಜೀವಾತ್ಮನನ್ನ ಹೊರಕ್ಕೆ ಒಯ್ಯುತ್ತದೆ ನೇತ್ರ. ಹಾ ನಾಯಕನಾದವನು ಹಾ ತನ್ನನ್ನು ನಂಬಿದ ಪ್ರಜಾವರ್ಗವನ್ನ ಶಾಸನದ ಹತ್ತಿರಕ್ಕೆ ಒಯ್ತಾನೆ. ಹಾ. ನಾಯಕ. ಹಾ ಈ ಎಲ್ಲರೂ ಒಯ್ಯುವುದಕ್ಕೆ ತಮ್ಮ ತಮ್ಮ ಸೀಮೆಯಲ್ಲಿ ಇರುವುದಕ್ಕೆ ಕಾರಣವಾದದ್ದು ನೀತಿ. ಹಾ ತಮ್ಮ ತಮ್ಮ ನೆಲೆಯಲ್ಲಿ ನಿಂತು ಹಾ. ಒಯ್ಯಲು ಪಡ್ತಾರೆ, ಒಯ್ತಾರೆ. ಹೌದು. ಆದ್ದರಿಂದ ಹಾ ನಾಯಕನಾದಂತಹ ರಾಮ ಹಾ
ಎರಡಕ್ಕಿಂತ ಪ್ರಬಲವಾದದ್ದು ನೀತಿ. ಹೌದು. ಇದೇ ರಾಮನ ನೀತಿ. ಹಾ. ಇದನ್ನು ತೋರಿಸುವ ಲೀಲಾ. ಹಾ. ಪ್ರಪಂಚಕ್ಕೆಲ್ಲ ಗೊತ್ತಿದೆ. ನಾವಿ ಹಾ. ತನ್ನ ಮಗುವನ್ನು ತೊಡೆಯ ಮೇಲಿಟ್ಟು ತಾಯಿ ಮಲಗಿಸ್ತಾಳೆ. ಹೌದು. ಅವಳು ಹಾಡುವ ಹಾಡು ಹಾ. ಲಾಲಿ ಲಾಲಿ ಹಾ. ಆಯಿ ಆಯಿ ಅಂದ್ರೆ ಹಾ. ಅದರ ನೆನಪು ಬೇಡ, ಹಾ. ಈ ಸಂಸಾರದ ನೆನಪಿರಲಿ ಅಂತ ಹಾ. ಮಗುವಿನ ತಲೆಯ ಮೇಲೆ ಮಮತೆಯ ಕೈ ಇಟ್ಟು ತಾಯಿ ಹಾಕ್ತಾಳೆ. ಹಾ. ಆಗ ಆ ಲೋಕ ಮರೆತು ಹಾ. ಈ ಲೋಕವೇ ಪ್ರಬುದ್ಧ ಆಗುತ್ತದೆ. ಅದು ಲಾಲಿ. ಹಾ. ಈ ಲಾಲಿ ಹಾಡಿಗೆ ಬೇಕಾದ ಮೂಲ ಬೀಜ ಮಂತ್ರ ಹಾ. ಅದೇ ಲೀಲಾ. ಹಾ. ಹೌದಾ? ಹಾ. ಪ್ರಪಂಚದ ಮಾತೆಯರಿಗೆ ಯಾವುದು ಲಾಲಿಯೋ ಹಾ. ಲೋಕಮಾತೆಯಾದಂತಹ ನಾರಾಯಣನಿಗೆ ಅದು ಲೀಲಾ. ಹೌದು. ಆ ಲೀಲೆಗೆ ಹೀಗೆ ಹರಿದು ಬಂತು. ಹಾ. ಲಾಲಿ ಹಾ. ಲೀಲಾ ಆಗಬೇಕಾಗಿದೆ. ಹಾ. ಇದು ಕಾಲದ ಅಪೇಕ್ಷೆ ಅಂತ ನೀವು ಹೇಳ್ತಾ ಇತ್ತು. ಹ್ಮ್. ನೆಲೆಗೊಂಡ ಪರಿಸರದ ಸಂಸ್ಕಾರ ಹಾ. ನನ್ನನ್ನು ಹಿಡುಕೊಂಡಿದ್ದು ಮಾತ್ರ ಅಲ್ಲ, ಹಾ. ಎನ್ನನೇ ಸೆರೆ ಹಿಡಿದು ಏನೆಂಬೆರ ಚರಿಯದು. ಹೌದು. ಓ. ನಾನು ಯಾರು ಅಂತ ನನಗೆ ಗೊತ್ತಿದೆ, ಯಾವ ಉದ್ದೇಶಕ್ಕೆ ಬಂದವನು ಅಂತ ನನಗೆ ಗೊತ್ತಿದೆ. ಹಾ. ನವರ ಸಮಯವಾದಂತಹ ಈ ಲೀಲಾ ನಾಟಕವನ್ನು ಮುಂದುವರಿಸ್ತಾ ಇದ್ದೇನೆ. ಹಾ. ರಂಗದಲ್ಲಿರುವ ನಟ ಹಾ. ತನ್ನ ಬದುಕಿಗೆ ಮಾತ್ರ ಬಣ್ಣ ಹಾಕಿದ್ದಲ್ಲ, ಹಾ. ಲೋಕದ ಬದುಕಿಗೆ ಬಣ್ಣ ಹಾಕ್ತಾನೆ. ಹೌದು. ಮುಖದಲ್ಲಿಡುವ ರೇಖೆ ಹಾ. ಭಾವದ ವಿನ್ಯಾಸಕ್ಕೆ ಕೊಡುವ ಮಾರ್ಗ ಅದು. ಹೌದು. ಮುಖದಲ್ಲಿ ಹಚ್ಚಿಕೊಳ್ಳುವಂತಹ ಬಣ್ಣ ಹಾ. ಲೋಕದವರು ಕಟ್ಟಿಕೊಳ್ಳುವ ಬಣ್ಣಕ್ಕೆ ಬೇಕಾದ ಬಣ್ಣ. ಹೌದು. ಪ್ರೇಕ್ಷಕರು ಬಣ್ಣ ಹಚ್ಚದೆ ಬಣ್ಣದ ಬದುಕಿಗೆ ಭ್ರಮೆಯ ಒಳಗೆ ಒಳಗಾಗುತ್ತಾರೆ. ಹಾ. ನಟನಾದವನು ಬಣ್ಣ ಹಚ್ಚಿ ಹಾ. ಬಣ್ಣದ ಬದುಕಿನ ಭ್ರಮೆಯ ಒಳಗೆ ತಿರುಗುತ್ತಾನೆ. ಹಾ. ಹಾ. ಇದೇ ಲೋಕನಾಟಕ. ಹಾ. ಸೂತ್ರಧಾರನಾಗಿದ್ದಾಗ ಇಂಥವರಿಗೆ ಈ ಪಾತ್ರ, ಇಂಥವರ ಪ್ರವೇಶ ಹೀಗೆ, ಇವರು ಹೀಗೆ ಬರಬೇಕು. ಹಾ. ಆದರೆ ಭಗವಂತ ತನ್ನ ಸೂತ್ರವನ್ನ ಯಾವಾಗ ಭಾಗವತರ ಕೈಗೆ ಕೊಟ್ಟು ಹಾ. ಆಗ ಭಗವಂತನಿಗೂ ಸೂತ್ರ ಇಲ್ಲ ಅಂತ ಆಯ್ತಾ ಇಲ್ಲ. ಹೌದಾ? ಭಾಗವತರ ಕೈಗೆ ಲೋಕಯ ಲೀಲೆಯ ಸೂತ್ರ ಬಂದಾಗ ಹಾ. ಸೂತ್ರಧಾರನು ಪಾತ್ರಧಾರಿ ಆಗ್ಬೇಕಾಯ್ತು. ಹೌದು. ಅಲ್ಲಿಯವರೆಗೆ ಸೂತ್ರಧಾರಿಯಾಗಿದ್ದವನು ಹಾ. ಭಾಗವತರು ತಾಳ ಹಿಡಿದರು. ಹಾ. ಭಾಗವತರ ತಾಳ ಚಕ್ರ ಆಯಿತು. ಹಾ. ಈ ತಾಳ ಚಕ್ರದಲ್ಲಿ ಚಕ್ರ ತಾಳದ ಒಳಗೆ ಹಾ. ಭಗವಂತನೇ ಬಂದು ಸಿಕ್ಕಿಬಿದ್ದ ಇದ್ದ. ಅದಕ್ಕೆ ಹೇಳಿದ್ದು ನೆಲೆಗೊಂಡ ಪರಿಸರದ ಸಂಸ್ಕಾರ ಹಾ. ಎನ್ನನೇ ಸೆರೆ ಹಿಡಿದದು. ಓಹೋ. ಏನ್ ಮಾಡೋದು? ಹಾ. ಪ್ರಸಂಗ ಬಹಳ ಆಕರ್ಷಕವಾಗಿದ್ರೆ, ಹಾ. ನವರಸ ಪೂರ್ಣವಾಗಿದ್ರೆ ಆ ಪ್ರಸಂಗ ಮತ್ತೆ ಬೇಕು ಅಂತ ಕಾಣುತ್ತೆ. ಹೌದು. ಬಿಟ್ಟಿರುವುದು ಎರಡು ಪದ್ಯ. ಹಾ. ಎರಡು ಪದ್ಯ ಬಿಟ್ರೇನು, ಹಾ. ಅದಕ್ಕಾಗಿ ಮತ್ತೊಮ್ಮೆ ಆ ಪ್ರಸಂಗ ಬೇಕ. ಹಾ. ಆ ಪ್ರಸಂಗ ಅಂದ್ರೆ ಹಾ. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು ಅಂತ. ಆದ್ರೆ ಇವರಿಗೆ ಸಮಾಧಾನ ಇಲ್ಲ. ಹಾ. ನೋವಿನಲ್ಲಿ ನಲಿವು ಹೇಗೆ, ಹಾ. ನಲಿವಿನ ಒಳಗೆ ನೋವು ಹೇಗೆ, ಹಾ. ಅಂತಹ ಜೀವನ ನಾವು ಹೇಗೆ ಕಾಣಬೇಕು ಅಂತ ಆದ್ರೆ ಹಾ. ರಂಗಸ್ಥಳದಲ್ಲಿರುವ ಪಾತ್ರ ಮತ್ತೆ ಕುಣಿತವೇ ಇರಬೇಕು. ಹಾ. ಹಾ. ಹಿರಿಯರೇನು ಕಿರಿಯರೇನು ಹಾ. ಹೋರಾಟ ಮಾಡಿಯೇ ಮಾಡ್ತಾರೆ. ಹಾ. ಈಗ ಆದದ್ದು ಹಾಗೆ ಹಾ. ಈ ರಾಮಲೀಲಾ ಪ್ರಸಂಗ ಮುಂದುವರಿತಾ ಇದ್ರೆ ಹಾ. ಈ ಪ್ರಸಂಗ ಮತ್ತೆ ಬೇಕು ಅಂತ ಜನ ಕೇಳ್ತಾರೆ. ಏನು ಮಾಡೋದು? ಹೌದು. ಕಾಲಮಿತಿಯ ಕಾರ್ಯಕ್ರಮ ನಿನಗೆ ಮಾತ್ರ ಸಾಧ್ಯ, ಹಾ. ನಮ್ಮಂಥವರಿಗೆ ಸಾಧ್ಯ ಇಲ್ಲ. ಓಹೋ. ಯಾಕೆಂದ್ರೆ ಹಾ. ಲೋಕಕ್ಕೆ ಕಾಲದ ಮಿತಿ ಉಂಟು. ಹೌದು. ಮತ್ತೆ ಕಾಲನಿಗೆ ಕಾಲದ ಮಿತಿ ಇಲ್ವಾ? ಹ್ಮ್. ಲೋಕಕ್ಕೆ ಕಾಲದ ಮಿತಿ ಇರಬಹುದು, ಹಾ. ಕಾಲಪುರುಷ. ಹಾ. ರಾಮನಿಗೆ ಕಾಲದ ಮಿತಿ ಇಲ್ಲ. ಹಾ. ಹಾ. ರಾಮನಿಗೆ ರಾಮನ ಮಿತಿ ಮಾತ್ರ. ಹೌದು. ಏನೇ ಆಗಲಿ ಹಾ. ತಳುವದ ಇದನ್ನು ನೀ ಸೂಚಿಸಿದ ಮೂಲವನ್ನು. ಹೌದು. ರಂಗ ಪ್ರದರ್ಶನ ಮಾತ್ರ ಅಲ್ಲ, ಹಾ. ನೇಪಥ್ಯ ಬಡವಾಗಬಾರದು ಅಂತ ನೀನು ಹೇಳಿದ್ದೀರಿ. ನಮಗೇನು ನೇಪಥ್ಯ ಅಪಥ್ಯ ಏನಲ್ಲ, ಹಾ. ನಾವಲ್ಲಿ ಬರುವವರೇ. ಹಾ. ಯಾಕೆಂದ್ರೆ ಹಾ. ರಂಗ ಪ್ರದರ್ಶನ ಪ್ರಾರಂಭ ಆಗುವುದೇ ನೇಪಥ್ಯದಲ್ಲಿ. ಹೌದು. ಆದ್ದರಿಂದಲೇ ಗಣಪತಿ ಪೂಜೆಯನ್ನು ನೇಪಥ್ಯದಲ್ಲಿಯೇ ಮಾಡಬೇಕು. ಹೌದು. ಅಲ್ಲಿಂದ ಪೂಜೆ ಮಾಡಿ ಪೂಜೆಯೇ ಮುಂದುವರಿತು. ಹಾ. ಲೋಕಲೀಲಾ ಹಾ. ಅದು ವಿಶ್ವಂಭರನ ಪೂಜಾ ವ್ಯವಸ್ಥೆ. ಹಾ. ಪೂಜೆ ಮತ್ತು ಕಲೆ ಸೇರದೆ ಇದ್ರೆ ಕಲೆ ಬದುಕೋದೆ. ಹಾ. ಕಲೆ ಬದುಕಬೇಕು ಅಂತಾದ್ರೂ ಪೂಜೆ ಸೇರಬೇಕು. ಹಾ.
ಪೂಜೆಯು ಕಲಾತ್ಮಕವಾಗದೇ ಇದ್ದರೆ ಹಾ. ಪೂಜಾ ಫಲ ಇಲ್ಲ. ಕಲೋಚಿತವಾದದ್ದು ಕಾಲೋಚಿತವಾಗಿರಬೇಕು. ಕಲಾಚಿತವಾಗಿ ಇರಬೇಕು. ಹೌದು. ಈ ಸಾಮರಸ್ಯಕ್ಕಾಗಿಯೇ ನೀನು ಬಂದದ್ದು. ಹಾ. ಅಲ್ಲ, ನೀನು ಮೊದಲು ಬರುವಾಗ ಹೀಗಿರಲಿಲ್ಲ, ಇಲ್ಲ. ಬೇರೆ ಪಾತ್ರ ಆಗಿತ್ತು. ಹೌದು. ಆದ್ರೆ ಈ ಸಾರಿ ನಿನಗೆ ಈ ಪಾತ್ರ ಒಳ್ಳೇದು ಅಂತ ಕೊಟ್ಟ ಹಾಗಿದೆ ದೇವತೆಗಳು. ಸರಿ. ಆದ್ದರಿಂದ ಹಾ. ತಳುವ ದೈ ತಂದು ನೀ ಸೂಚಿಸಿದೆ ಮೂಲ. ಹೌದು. ಮೂಲ ಯಾವುದು ಅಂತ ತೋರಿಸಿದ್ದಿ. ಮನೆ ಬೇರೆ ಉಂಟು ಕಲಾವಿದನಿಗೆ. ಹೌದೌದು. ವೇಷವೂ ಪೂರ್ಣ ಅಲ್ಲ, ಹೇ. ರಂಗಸ್ಥಳವೂ ಪೂರ್ಣ ಅಲ್ಲ. ಹೇ. ಅಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾರೆ ಆದ್ರೆ ನಿಂದು ಕಾಲೋಪುರುಷ ನೀನು ಹೇಳು. ಹಾ. ನಾವು ಒಂದು ತಾಳದ ಆವರ್ತಕ್ಕೆ ಸಿಕ್ಕ ಮೇಲೆ ಹಾ. ಅದು ಮುಗಿಬೇಕಾ ಬೇಡ? ಮುಗಿವೆ. ಮತ್ತೆ ಈಗ ಮುಕ್ತಾಯ ಹಾಡಬೇಕಾದವ್ರು ಯಾರು? ಹಾ. ಪಾತ್ರಧಾರಿ ಮುಕ್ತಾಯ ಮಾಡಬೇಕು, ಭಾಗವತ ಮುಕ್ತಾಯ ಮಾಡಬೇಕು. ಭಾಗವತನಿಗೆ ಭಾಗವತ ದೊಡ್ಡ ಸಮಸ್ಯೆ ಇದು. ಹಾ. ರಂಗ ಪ್ರಪಂಚದಲ್ಲಿ ಬಹಳ ದೊಡ್ಡ ಸಮಸ್ಯೆ. ಹಾ. ಕಲಾವಿದ ಪ್ರಧಾನ ಆದರೆ ಮುಕ್ತಾಯವನ್ನು ಅನುಸೂಚಿಸ್ತಾನೆ, ಹಾ. ಭಾಗವತ ಪ್ರಧಾನ ಆದರೆ ಹಾ. ಮುಕ್ತಾಯವನ್ನು ಭಾಗವತ ಹಾಡ್ತಾನೆ. ಹೌದು. ಈಗ ನೀನು ಬಂದು ಹಾ. ಭಗವಂತನಲ್ಲಿಯೇ ನೀನು ಸೂಚನೆ ಕೊಟ್ಟಿದ್ದು ಒಳ್ಳೇದಾಯ್ತು. ಹಾ. ಯಾಕೆ ಭಾಗವತರಿಗೂ ನಾನೇ ಸೂಚನೆ ಕೊಡ್ಬೇಕಾ ಬೇಡ? ಅಲ್ಲ, ಹೀಗೆ ಮುಕ್ತಾಯ ನಾನು ಇಷ್ಟೇ ಹೇಳೋದು, ಹೌದು. ಬೆಳಗಾಗುವಾಗ ಮಂಗಳ ಆಗಬೇಕು. ಅಲ್ಲ, ಮಂಗಲವಾಗುವಾಗ ಲೋಕಕ್ಕೆ ಬೆಳಕಾಗಬೇಕು. ಬೆಳಕಾಗಬೇಕು ಹೌದು. ಅಂತ ಆದ್ರೆ ಹಾ. ಕಳವಳವು ಬೇಡ ಅಂತ ನಿರ್ಜರಾಧಿಪತಿ ಬೇಡ. ಯಾಕಂದ್ರೆ ಈ ಪ್ರಸಂಗಕ್ಕೆ ಸೂತ್ರಧಾರಿ ಅವ. ಹೌದು, ಅಲ್ಲಿಂದಲೇ ಬಂದವ ನಾನು. ಅಲ್ಲ, ನೇರವಾಗಿ ಅವ ಬರಬಹುದಿತ್ತು, ಆದರೆ ಹಾ. ಅವನಿಗೆ ರಾಮನನ್ನ ಕರೆಸಿಕೊಳ್ಳುವ ತವಕ. ಹೌದು. ಅದು ಹೌದದು. ಹಾ. ಈ ಬ್ರಹ್ಮಣ್ಯ ಶಕ್ತಿಗಿರುವ ನಿಜವಾದ ಮಹಿಮೆ ಅದೇ. ಹಾ. ಅದು ಮನೆ ಬಾಗಿಲಿಗೆ ಹೋಗೋದಲ್ಲ. ಹ್ಮ್. ಅದಿದ್ದಲ್ಲಿ ಮನಸ್ಸಿನ ಬಾಗಿಲು ತೆರೆದು ಬರ್ತಾರೆ. ಹೌದು. ಆದ್ದರಿಂದ ನಿರ್ಜರಾಧಿಪ, ಕಣ್ಣು ಮುಚ್ಚದವರಿಗೆ ಒಡೆಯವ. ಹಾ. ಛೆ, ಒಂದೊಂದೇ ನೆನಪು ಮಾಡ್ತೀನಿ. ಏನು? ಕಣ್ಣು ಮುಚ್ಚದವರೇ ಈ ಪ್ರಪಂಚವನ್ನು ಮುನ್ನಡೆಸಬೇಕಾದವರು. ಹೌದು. ಆದ್ದರಿಂದಲೇ ಜಾಗರಣ ಬಹಳ ಪ್ರಧಾನ. ಹಾ. ಪೂಜೆಗೂ ಜಾಗರಣ ಬೇಕು, ಹೌದು. ಕಲೆಗೂ ಜಾಗರಣ ಬೇಕು. ಹಾ. ಅಂತಹ ಜಾಗರಣವನ್ನು ಪ್ರಬೋಧ ಮಾಡುವುದಕ್ಕೆ ನಿರ್ಜರಾಧಿಪಾಲಿಂದ ಸೂಚನೆ ಕೊಟ್ಟಿದ್ದಾರೆ ಅಂತ ಆದರೆ ಹಾ. ಕಳವಳ ಬೇಡ. ಯಾಕೆ ಅಂದ್ರೆ ಹಾ. ತಿಳಿದು ಲೋಕಾಂತ ರಂಗೇ ಇದೆ. ಹಾ. ಈಗ ನೀನು ಹೇಳಿದ್ದು ನನಗೆ ತಿಳಿದಿದೆ, ಹಾ. ತಿಳಿದ್ರೆ ಸಾಕು. ಹಾ. ಇದು ತಿಳಿಯಾಗದೆ, ಹೌದು. ನಮ್ಮ ಬದುಕು ಹಾ. ತಿಳಿಯಾಗದೆ. ಹಾ. ಬದುಕು ತಿಳಿಯಾದರೆ, ಹಾ. ತಿಳಿವಳಿಕೆ ತಾನಾಗಿ ಬಂದ್ರೆ ಹಾ. ಎಲ್ಲ ಕಳಚಿ ಹೋಗುತ್ತದೆ. ಹೌದಾ? ಮನಸ್ಸಿನ ಮಗುವಿನ ಮನಸ್ಸು ತಿಳಿಯಾದಾಗ ಹಾ. ಕೈಯಲ್ಲಿರುವುದು ಕಳಚಿ ಹೋಗ್ತದೆ. ಹಾ. ಹಾಗೆ ರಾಮನ ಮನಸ್ಸು ತಿಳಿಯಾದಾಗ ಹಾ. ಸಂಸಾರ ಬಿಟ್ಟು ಹೋಗ್ತದೆ. ಹಾ. ಅಲ್ಲಿ ಸೇರುವ ಸಂಸ್ಕಾರ ಮಾತ್ರ ಉಳಿತದೆ. ಹಾ. ನೀನು ಬಂದದ್ದು ಸಾರ್ಥಕಾಯಿತು, ಒಳ್ಳೇದಾಯ್ತು. ಹಾ. ಅಪರೂಪಕ್ಕೆ ಸಿಕ್ಕಿದ್ದಿ, ಹೌದು. ಮಾತಾಡ್ತಾ ಇರೋಣ. ಅದೇ ಇಂದ್ರನಲ್ಲಿ ಹೇಳಲಿಕ್ಕೆ ಉಂಟು, ಆದರೆ ಕಾಲ ಸ್ವಲ್ಪ ಇಲ್ಲೇ ಇದ್ದು ಯಾವುದು? ರಾಮನನ್ನು ನೋಡಿಕೊಳ್ಳಿ. ಅದು ಒಳ್ಳೆ. ಎಷ್ಟಿಲ್ಲ ದಂಡಧರರು ಲೋಕದಲ್ಲಿ ಸಾವಿರಾರು ಮಂದಿ ಇದ್ದಾರೆ. ರಾಜಪೀಠವನ್ನೇರಿ ರಾಜದಂಡವನ್ನು ಹಿಡಿದವರು, ತಪಸ್ಸಿಗಾಗಿ ಕುಳಿತವರು, ತಮ್ಮ ಪಕ್ಕದಲ್ಲಿಯೇ ದಂಡವನ್ನು ಇಟ್ಟುಕೊಂಡವರು. ಇವರೆಲ್ಲರಿಗಿಂತಲೂ ಮೀರಿ ಇನ್ನೊಬ್ಬ ಇದ್ದಾನೆ, ಧರ್ಮದಂಡ ಹಿಡಿದವರು.
ನನ್ನನ್ನು ಮಾತ್ರ ವಿಶಿಷ್ಟವಾಗಿ ಯಾಕೆ ಕರೆಯುತ್ತಾರೆ? ಅವೆರಡರ ಸಮಾವೇಶವು ನಮ್ಮಲ್ಲಿ ಉಂಟು ಅನ್ನುವ ಕಾರಣದಿಂದ ದಂಡಧರ ದುರ್ವಾಸ ಹೇಳುವಾಗಲೇ ಅರ್ಥ ಆಗಬೇಕು ನಮ್ಮ ಸ್ವಭಾವವೇನು, ನಮ್ಮ ಪ್ರವೃತ್ತಿ ಯಾವುದು ಅಂತ. ಸದ್ಯ ತಪೋ ನಿಮಗ್ನನಾಗಿದ್ದೆ. ತಪಸ್ಸು ಅಂದ್ರೆ ಏನು ತಿಳಿದಿದ್ದೆ? ಒಳಗೊಳಗೆ ಸುಟ್ಟುಕೊಳ್ಳುವುದು. ಸುಟ್ಟು 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 ನಾನು ಎನ್ನುವುದೇ ಇಲ್ಲವಾಗುವಲ್ಲಿವರೆಗೆ ಹೋಗಬೇಕು. ಸದ್ಯ ಅಲ್ಲಿವರೆಗೆ ಮುಟ್ಟಿ ಮತ್ತೆ ಹಿಂದೆ ಬರ್ತೇವೆ ಯಾಕೆ? ದಂಡಧರರಾದ್ದರಿಂದ. ಲೌಕಿಕವಾದ ಯಾವ ಸಂಪರ್ಕವೂ ಬೇಡ ಅಂತ ಇದ್ದವನಿಗೆ ಮತ್ತೆ ದಂಡ ಯಾಕೆ? ಲೌಕಿಕವಾದ ಸಂಪರ್ಕ ಬೇಕಾಗುವುದೇ ಸರಿಯಾಗಿ ಕೈಯಲ್ಲಿ ಹಿಡಿದ ದಂಡವನ್ನು ವಿನಿಯೋಗಿಸಬಲ್ಲವನಿಗೆ. ಲೋಕ ಉಂಟು, ಆದ್ರಿಂದ ನಾವು ಇದ್ದೇವೆ ಅಲ್ಲ, ನಾವಿದ್ದೇವೆ, ಆದ ಕಾರಣ ಲೋಕವೂ ಉಂಟು. ಲೋಕ ಉಳಿಯಲಿ ಅನ್ನುವುದಕ್ಕಾಗಿ ಮಾಡುತ್ತಿರುವ ತಪಸ್ಸಿನ ನಮಗೇನು ಪ್ರಯೋಜನ? ತಪಸ್ಸಿನಿಂದ ಯಾವುದರ ಸಿದ್ಧಿಯಾಗಬೇಕಾಗಿದೆ? ಯಾವುದು ಬೇಡ. ಆದರೆ ನಾವು ಮಾಡುವ ತಪಸ್ಸಿನಿಂದ ಆರ್ಜಿತವಾಗುವುದು ಏನುಂಟು ಅದು ಲೋಕ ಸಂಗ್ರಹವಾಗಲಿ ವಿನಿಯೋಗವಾಗಲಿ ಎನ್ನುವ ಕಾರಣದಿಂದ ತಪಸ್ಸು ಮಾಡ್ತಾ ಇತ್ತು. ಎಷ್ಟು ಕಾಲ ಆಯ್ತೋ ಯಾರಿಗೊತ್ತು? ಇಂತಹ ದಿವಸ ಇಂತಹ ತಿಥಿಯೊಂದು ಪ್ರಾರಂಭ ಮಾಡಿದ್ದು ಅಂತ ಲೆಕ್ಕ ಇಟ್ಟು ಮಾಡುವುದಲ್ವಲ್ಲ. ಆದ್ರಿಂದ 1000 ವರ್ಷ ಎಷ್ಟು ಆಗ್ತದೆ ಅಂದ್ರೆ ಅನಂತವಾದ್ದು ಅನ್ನೋ ಧ್ವನಿಯು ಉಂಟು. ದೀರ್ಘಕಾಲದಿಂದ ತಪೋನಿಮಗ್ನನಾಗಿದ್ದ ನನಗೆ ಎಚ್ಚರವಾಯಿತು ಅಂತ ಹೇಳೋಣವ? ಇದು ಎಚ್ಚರವ ಅಲ್ಲ, ಇದು ಎಚ್ಚರ ಅಲ್ಲ. ಪ್ರಜ್ಞಾಶಾಲಿಯಾದವನ ಎಚ್ಚರವೇ ಬೇರೆ, ಪ್ರಜ್ಞಾಹೀನನಾದವನ ಎಚ್ಚರವೇ ಬೇರೆ. ಇದು ಒಂದು ಅರ್ಥದಿಂದ ಈ ಮಾಯೆಯೊಳಗೆ ನಾವು ಕಂಡು ಬಿಟ್ಟದ್ದು. ಯಾಕೆ? ಇದು ಉಂಟು, ನಮ್ಮಲ್ಲಿ ದಂಡವು ಉಂಟು ಅನ್ನುವ ಕಾರಣದಿಂದ. ಕಣ್ಣು ತೆರೆದು ನೋಡಿದರೆ ಬಹುಕಾಲ ಸಂಧಿದೆ ನಾನು ತಪಸ್ಸಿಗೆ ಕುಳಿತು. ಈಗ ತಪಸ್ಸನ್ನು ಬಿಡಬೇಕಾಗಿ ಬಂತು. ಯಾಕೆ? ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಕಣ್ಣೆದುರು ಕಾಣಿಸ್ತದೆ. ಮತ್ತೆ ಉದ್ದೇಶವೋ ಉದ್ಯೋಗವೋ ಇಲ್ಲದೆ ನಾನು ಯಾವುದನ್ನು ಮಾಡುವವಲ್ಲ. ನಮ್ಮ ಉದ್ದೇಶವೇ ಉದ್ಯೋಗ ಉಳಿದವರೇ, ನಮ್ಮ ಉದ್ಯೋಗವೇ ಉದ್ದೇಶ. ಈ ಕಾರಣದಿಂದ ಕಣ್ಣು ಬಿಟ್ಟು ಅದು ಯಾರದು? ಕಣ್ಣು ಮುಚ್ಚಬೇಕು ಅಷ್ಟು ಮಾತ್ರ. ಇದನ್ನು ಅವಲೋಕಿಸಿ. ಹಾಗಾದ್ರೆ ಕಣ್ಣು ಮುಚ್ಚಿಸುವಲ್ಲಿ ನಾವು ಮುಂದಾಗಬೇಕು ಅಂತ ಆಯ್ತು. ವಿಳಂಬ ಇಲ್ಲ. ಒಂದು ಉದ್ದೇಶವನ್ನು ಇಟ್ಟೆ ಹೊರಟವನು ಅಂತ ಆಡಿದ್ನಲ್ಲ, ಎಲ್ಲಿ ನಮ್ಮ ಈ ದೇಹದಲ್ಲಿ ಹುಟ್ಟಿದಂತಹ ಕ್ಷುಧೆಗೆ ಒಂದು ಪೂರ್ಣತೆಯನ್ನು ಪಡೆಯುವುದಕ್ಕೆ ಒಳಗೆ ಹುಟ್ಟಿದ್ದನ್ನು ಪೂರ್ಣಗೊಳಿಸಿಕೊಳ್ಳಬೇಕು ಎನ್ನುವ ಕಾರಣದಿಂದ ಪೂರ್ಣಗೊಳಿಸುವ ಅವನತ್ತ ಹೋಗಬೇಕಾಗಿ ಬಂದಿದೆ. ಇದ್ದಾನಲ್ಲ ಅಯೋಧ್ಯಾಪತಿಯಾದಂತಹ ರಾಮಚಂದ್ರ, ಅವನನ್ನು ಕಾಣಬೇಕು, ಅವನನ್ನು ನುಡಿಸಬೇಕು. ಹೋಗ್ತೇನೆ ಅಯೋಧ್ಯೆ. ಅಹಂಬೋ ಅಭಿವಾದೈ. ಲಕ್ಷ್ಮಣ ರಾಮಾನುಜ ತಮ್ಮ ರಾಮಲ್ಲ, ಅದೇನೋ ಆದೀತ, ಅದು ನನಗೆ ಗೊತ್ತಿಲ್ಲ. ಆಗ್ಲಿಕ್ಕಿಲ್ಲ. ಈಗ ಆಗಿದೆಯಾ? ಆಗ ಕೂಡುದು ಅಂತ ನಿನಗಿದ್ದರೆ ಒಂದು ಹೊಸ ರೂಪ ಕಾಣುತ್ತದೆ ಲಕ್ಷ್ಮಣನ. ಲಕ್ಷ್ಮಣನ ಬಗ್ಗೆ ನಾನು ಕೇಳಿದ್ದೇನೆ. ಇಷ್ಟು ಬಾಗುವ ವಿನಯ ಲಕ್ಷ್ಮಣನಿಗೆ ನನಗೆ ಗೊತ್ತಿಲ್ಲ. ಸಂವಿಧಾನ ದೊಡ್ಡದು, ಆದರೂ ಬಗ್ಗಬೇಕಲ್ವ? ನೀವು ಯಾರು ಅಂತ ನನಗೆ ಗೊತ್ತುಂಟು, ಆದ್ರೆ ನಿಮ್ಮ ಹೆಸರು ನೆನಪು ಬರುದಿಲ್ಲ. ಗೊತ್ತಾಯ್ತು, ನೆನಪಿಸಬೇಕು ಅಂತ ನಾ ಹೆಸರಿಗಾಗಿ ದುಡಿಯುವಲ್ಲ. ನೀವು ದುಡಿದ್ರೆ ಹೆಸರು ಬರ್ತದೆ, ನೀವು ದುಡಿಯುವುದೇ ಹೆಸರಿಗೆ ಬೇಕಾಗಲ್ಲ. ಆದ್ರಿಂದ ಲಕ್ಷ್ಮಣ ಹೀಗೆ ಬಾಗಿ ವಿನಯಶಾಲಿಯಾಗಿ ಬಲ ದಿಟ್ಟ ಅಂತ ಕೇಳಿದ್ದೆ.
ಸ್ವಲ್ಪ ಒರಟು ಇದ್ದವರಿಗೆ ನಾ ಮಹಾ ಒರಟು, ಓಹೋ, ಒರಟು ಇಲ್ಲದೆ ಇದ್ದವರಿಗೆ ನಾ ಮಹಾ ಸೌಮ್ಯ. ನೀನೇನಾಗಿದ್ದೀಯ ಅನ್ನೋದ್ರಿಂದ ನಾನಾಗುವುದದು. ನೀವು ಏನು ಅಂತ ನನಗೆ ಗೊತ್ತುಂಟು. ನಾನು ಯೋಗ್ಯತೆ ಇಲ್ಲದವರಿಗೆ ತಲೆಬಾಗುವವನಲ್ಲ. ನಾ ತಲೆಬಾಗಿದ್ರೆ ಅವರಿಗೆ ಯೋಗ್ಯತೆ ಉಂಟು ಅಂತ ಬಾಕಿದವರಿಗೆ ಗೊತ್ತಾಗ್ತದೆ. ಅಂದ್ರೆ ಅದರ ಅರ್ಥ ನೀನ್ ತಲೆಬಾಗಿದ್ರಿಂದ ನಮ್ಮಲ್ಲಿ ಯೋಗ್ಯತೆ ಆರೋಪಿಸಲ್ಪಡುವುದಲ್ಲ. ಏನು ಹೇಳಿದ ಹಾಗೆ ನಾವು ಬರೇ ಭಾಷೆಯ ವಿಷಯ ಅಲ್ಲ. ಅಲ್ಲಪ್ಪ, ನೀವು ಭಾವದ ಮೂರ್ತಿ. ಈಗ ನೀನ್ ಆಡಿದ್ರಿಂದ ಪರಿಣಾಮ ಏನು ಅಂತ ನೀನ್ ನಿರೀಕ್ಷೆ ಮಾಡುತ್ತೀಯೋ ಅದೇ ವಾಕ್ಯಗಳಿಂದ ಆ ಪರಿಣಾಮ ಅಂತದಂತೂ ನಾ ಆಲೋಚನೆ ಮಾಡಬೇಕು. ಅವರಿಗೆ ಆಗಲಿ ಬಿಡ್ಲಿ ಗುರುಗಳೇ, ನೀವು ದೊಡ್ಡವರು. ನೀ ಹೇಳಿದ್ದೇನೆ ಲೋಕದಲ್ಲಿ ಹೀಗೊಂದು ದುರ್ವಾಸನ ಯೋಗ್ಯತೆ ಲಕ್ಷಣ ಬಾಗುವುದರಿಂದ ನಿರ್ಣಯವ. ಯಾವ ನೀವು ದುರ್ವಾಸನ ಹೇಳಿದ್ನ ಗೊತ್ತಾಗಿದೆ ಪಕ್ಕ, ಯಾಕಂದ್ರೆ ನೀವು ಅಪರೂಪ. ಅಂದ್ರೆ ಬಂದವ ಯಾರು ಅಂತ ಗೊತ್ತಾಗದೆ ಇಷ್ಟು ವಿನಯದಿಂದ ಕೈ ಮುಗಿದಿದೆ. ಎಲ್ಲಿಯೋ ನೀವು ಬಂದ್ರೆ ಒಮ್ಮೆ ಇದ್ದದ್ದೆಲ್ಲ ನೀರಿಗೆ ಬೀಳ್ತದೆ, ಪುನಃ ನೀರನ್ನು ಕಡಿದ್ರೆ ಪುನಃ ಹುಟ್ಟಿಕೊಳ್ತದೆ. ಆ ನೀರಿಗೆ ಬಿದ್ದದ್ದು ಹಾಲನ್ನು ಕಡದ್ರೆ ಹುಟ್ಟು. ಎಲ್ಲ ಊರಿನಲ್ಲಿ ಮೊಸರು ಕಡಿಯುವುದು. ಹೌದು. ನೀವು ಕೈ ಎತ್ತಿದ್ರ ಆ ಊರಿನಲ್ಲಿ ಮತ್ತೆ ಹಾಲು ಕಡಿಬೇಕು. ನಮಗೆ ಕಡಿಬೇಕು ಅಂತ ಕಂಡದ್ದಕ್ಕೆ ನಾವು ಕೈ ಎತ್ತುವುದು. ದೇವೇಂದ್ರನಿಗೆ ಒಂದು ಸುಖ ಬಂದದ್ದು ನಿಮ್ಮ ಶಾಪದಿಂದಲೇ ಅಲ್ವೋ? ಕೆಲವರು ಹೇಳ್ತಾರೆ ನಿಮ್ಮ ಶಾಪದಿಂದ ದುಃಖ ಅವನಿಗೆ ಅಂತ. ನಾ ಹೇಳುದು ನಿಮ್ಮ ಶಾಪದಿಂದ ಅವನಿಗೆ ಪುನರ್ ಪ್ರಾಪ್ತಿ. ಆಗಲಯ್ಯ, ವ್ಯಾಖ್ಯಾನ ತುಂಬಾ ಉಂಟು ಅಂತ ಹೇಳಿದ್ರೆ ಒಮ್ಮೆ ಹಳತೆಲ್ಲ ಹೊಸತ್ತಾಯ್ತಾ ಇಂದ್ರನಿಗೆ. ವ್ಯಾಖ್ಯಾನ ಹೆಚ್ಚಾದಷ್ಟು ಮೂಲ ವಾಕ್ಯವನ್ನು ಹೇಳಿದವನಿಗೆ ಗೌರವ. ಇದು ನಿಮಗೆ ಕೂತ್ಕೊಳ್ಳಿಕ್ಕೆ ದರ್ಬೆ ಹಾಕಬೇಕಾ, ಹುಲ್ಲಿನ ಚಾಪೆಯ? ಈ ದರ್ಬೆ ಅಲ್ಲದ ಹುಲ್ಲಿನ ಚಾಪೆ ಒಂದು ದರ್ಬೆ ಇದ್ರೆ ಅಂದ್ರೆ 2 ದರ್ಬೆ ಹಾಕಿದ್ರೆ ಸಾಕು. ಅಲ್ಲ, ಅದನ್ನ ನೇಯ್ದಂತ ಹುಲ್ಲಿನ ಚಾಪೆಯೇ ಬಿಡಿಸಬೇಕಾ? ಈಗ ನಿಮ್ಮಲ್ಲಿ ಇರುವುದು 2 ದರ್ಬೆಯೋ? ಅಲ್ಲ, ಹೌದು ಅಂತ ಆದ್ರೆ ನಮ್ಮಲ್ಲಿ 3 ದರ್ಬೆ ಉಂಟು. ಅದು ನಿಮ್ಮ ಹತ್ರ ಹೇಳಿ. ನೀ ಹೇಳದಿದ್ದು ನಿಮ್ಮಲ್ಲಿ ಇರುವುದಂತದಂತ ನಮ್ಗೆ ಹಾಕೊಳ್ಳಿ. ನೀ ಹೇಳ್ಬೇಕು. ಬೇಡ. ಪೃಷ್ಠಾಗ್ನಿಗೆ ಏನು? ಒಳ್ಳೆ ಭಾಷೆ. ಪಾದಾಗ್ನಿಗೆ ಬಾಲ ಚಿನ್ನದ ತಟ್ಟೆ ಇಟ್ಟು, ಬೆಳ್ಳಿಯ ತಟ್ಟೆ ಇಟ್ಟು, ಪಂಚಪಾತ್ರೆಯದ್ದ ಅಂತೂ ತಾಮ್ರದ ಅಂತೂ ನಿಮ್ಮಲ್ಲಿ ಅಷ್ಟು ಉಂಟು. ಅಲ್ಲ, ಉಂಟು. ನಿಮಗೆ ಯಾವುದು ಪ್ರೀತಿಯಿಂದ? ಈಗ ನಾನೀಗ ಚಿನ್ನದ ತಟ್ಟೆ ನಮ್ಮ ಅಯೋಧ್ಯೆಯ ದೊಡ್ಡ ಸಿಗೆಯನ್ನು ಹೇಳಲಿಕ್ಕೆ ಬೇಕಾಗಿ ಇಡುವುದು, ನೀವು ಕಾಲನ್ನು ಎತ್ತಿ ಹಿಡಿಯುವುದು ಪ್ರಯೋಜನ ಉಂಟಾ? ನಾನು ಬೆಳ್ಳಿ ತಟ್ಟೆ ಇಡುವುದು ನಮ್ಮ ದೊಡ್ಡ ಸಿಗೆ ತೋರಿಸಲಿಕ್ಕೆ, ನೀವು ಮೆಲ್ಲ ಹೀಗೆ ಆ ಪಾಣಿ ಪಂಚೆಯನ್ನು ಮೇಲೆ ಇಟ್ಟರೆ ನಾ ಕಾಲ ತೊಳಿಬೇಕು. ನಿಮ್ದು ಹೊನ್ನು ಮಣ್ಣು ನಿಮಗೆ ವ್ಯತ್ಯಾಸ ಹೊರತು ನಮಗಿಲ್ಲ. ಈಗ 2 ಒಂದೇ. ಈಗ 2 ಬೇಡ. ಅದನ್ನೆಲ್ಲ ಸ್ವೀಕರಿಸುವ ಮನೋಧರ್ಮವೋ ವ್ಯವಧಾನ ನೀವು 2 ಇಲ್ಲ ನಮಗೆ. ಹಸ್ತಾಗ್ನಿಗೆ ಆರ್ಘ್ಯ ಇಟ್ಟುಕೋ. ಇಂಥದ್ದನ್ನು ಸ್ವಾಮಿ ಕೊಡ್ಲಿಕ್ಕೆ ಹೊರಟದನ್ನು ಬೇಡ. ಮುಖಾಗ್ನಿಗೆ ಅದು ಅಷ್ಟೇ ಆಚಮನೀಯ. ಅದು ಯಾವುದು ನಿನ್ನಿಂದ ನನಗೆ ಬೇಡ. ಮಧುಬರ್ಕ ನಿಮ್ಮನ್ನು ಮಧುಬರ್ಕ ಅಂತ ಹೇಳಿದ್ದಲ್ಲ ನಾನು. ಇದೇ ಉದರಾಗ್ನಿಗೆ ಕೇಳಿದ್ದು ನಾನು. ಅಗ್ನಿ ಪಂಚಕವನ್ನು ಹೊತ್ತು ಬರುವುದಂತೆ ಪಂಚದೇವರು. ಅದರ ಮೊದಲೇ ಇದ್ದದ್ದನ್ನು ಬೇಡ ಅಂತ ಹೇಳಿದವನಿಗೆ ಆಮೇಲೆ ನಾನು ತಂದು ಕೊಡೋದು. ನೀನು ಹಿಂದೆ ಇಟ್ಟೆ, ತಂದದ್ದೇ ಅಪರಾಧ. ನೋಡ ಹಿಂದೆ ಇಡಿ. ತಂದದ್ದೇ ಅಪರಾಧ. ಅವರಿಗೆ ಹಿಂದೆ ಕೊಡೋದಕ್ಕೆ ಕೇಳಿದೆ. ಕೊಡಬೇಕಾದವ ನೀನಲ್ಲ, ನಿನಗೆ ಯೋಗ್ಯತೆ ಇಲ್ಲ ಅಂತ ಬೇಡ. ನೀವು ಕೆಳಗೆ ಕೂತುಕೊಳ್ಳಿಕ್ಕೆ ಕಷ್ಟ ಆಗೋದಿದ್ರೆ ಎತ್ತರದ ಆಸನ ಉಂಟು. ಏನು ಗಂಟುನ ಉಂಟು ನನಗೆ? ನಿಮ್ಮಲ್ಲಿ ಉಂಟು. ನಿಮ್ಮ ಯೋಗ್ಯತೆಯನ್ನು ನಾನು ಅಳಿಯುವುದು ಆಸನದಿಂದ ಅಲ್ಲ. ಸ್ವಲ್ಪ ದೂರ ನಡ್ಕೊಂಡು ಬಂದ ಮೇಲೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಎಲ್ಲಿವರೆಗೆ ಅಂದ್ರೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಹಾಗಂತ ಮುದುಕರು ಕೂತ್ಕೊಳ್ತಾರೆ. ಅದೋ ಒಮ್ಮೆ ಒಬ್ಬ ಹಾಗೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೋ, ಎತ್ತರದ ಪೀಠ ಸಿಗ್ತದೋ, ಮತ್ತೆ ಕೈಕಾಲು ಸರಿದವನಿಗೂ ಯೋಗ್ಯತೆಗೆ ಸರಿ ಅದು ಸಿಕ್ಕಿತಲ್ಲ ಅಂತ. ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ನಮ್ಮಲ್ಲಿ ಉಂಟು ಅಂತ ನಾ ಹೇಳುವುದಿಲ್ಲ. ನಮ್ಮಲ್ಲಿ ಇರುವುದನ್ನು ನಿಮ್ಮ ಯೋಗ್ಯತೆ ಹೀಗೆ ಅಂತ ಗ್ರಹಿಸಿ ನನ್ನ ಅಲ್ಪಮತಿಯಲ್ಲಿ ತಪ್ಪಿದ್ರೆ ನೀವು ತಿದ್ದಬೇಕು. ನೀವು ತಿದ್ದಲಿಕ್ಕೆ ಇರೋದು ನಾ ತಪ್ಪು ಮಾಡ್ತೇನೆ ಅಂತಲ್ಲ. ಗೊತ್ತಾಯ್ತು. ಮತ್ತೆ ಎಲ್ಲಿಯಾದ್ರೂ ಅವಸರದಲ್ಲಿ ತಪ್ಪು ಬಂದ್ರೆ ತಿದ್ದಲಿಕ್ಕೆ ನೀವು ಇದ್ದೀರಿ, ತಿದ್ದಲಿಕ್ಕೆ ನೀವು ಇದ್ದೀರಿ ಅಂತ ನಾ ತಪ್ಪು ಮಾತಾಡೋದಲ್ಲ. ನಾನು ಒಂದು ವಿಷಯದಲ್ಲಿ ನಿರ್ಣಯ ಇದ್ದವ, ತಪ್ಪು ಮಾತಾಡುವವರನ್ನು ತಿದ್ದುವುದು ನನ್ನ ಕೆಲಸ. ಬೇಡ, ನಾ ಸರಿ ಹಾಗಾದ್ರೆ ನಾ ತಪ್ಪಲಿಲ್ಲ. ಅದು ನನಗೆ ಗೊತ್ತಿಲ್ಲ ಸ್ವಾಮಿ. ತಿದ್ದುವ ಉದ್ದೇಶವೇ ಇಲ್ಲ ನನಗೆ, ತಪ್ಪು ಹುಡುಕುವ ಕೆಲಸ. ನೀವು ಸ್ವಲ್ಪ ತೆಕ್ಕೊಳ್ಳಿ. ಅದ್ಯಾಕೆ ಸ್ವಲ್ಪವೇ ತಗೊಳ್ಬೇಕು ಅಂದ್ರೆ ವಿಶ್ರಮಿಸಿ ಹೇಳಿದ್ ನಾನು. ಗೊತ್ತಾಯ್ತು. ಈಗ ಇಷ್ಟನ್ನು ನೀನು ಕೊಡ್ಲಿಕ್ಕೆ ಹೊರಟದ್ದು ಸರಿ, ಇದು ನೀವು ದೂರ ಹೊರಟದ್ದು ಹೇಳಿದ್ರೆ. ಆದರೆ ಕೊಡ್ಬೇಕಾದವ ನೀನು. ಅಂದ್ರೆ ನಾನು ನಿರೀಕ್ಷೆ ಮಾಡ್ತಾ ಇರೋದು ನಿನ್ನನ್ನಲ್ಲ.
ಪುಂಡರೀಕಾಕ್ಷ ಅಂತ ಒಬ್ಬನೇ ಇದ್ದದ್ದು. ಮೊನ್ನೆ ಮೊನ್ನೆ ಈಗ ಇವತ್ತಿಗೆ ಪುಂಡರೀಕಾಕ್ಷ ಅಂತ ಇನ್ನೊಬ್ಬ ಇದ್ದಾನೆ. ಈಗ 2 ಜನ ಅಂದ್ರೆ ಪುಂಡರೀಕಾಕ್ಷ. ಜನ ಅಂತ ಹೇಳೋದು ಹೇಗೆ? ಅದು ಒಂದು ಜನ, ಇನ್ನೊಂದು ಆ ಗಣನೆಗೆ ಬರತಕ್ಕದ್ದಲ್ಲ, ಮೊದಲೇ ಇದ್ದದ್ದು ಒಂದು. ಇನ್ನೊಂದಿದ್ರೆ ಒಂದನೇವ ಅಂತ ಇರ್ತಾರೆ, ಒಂದು ಅಂತಾದ್ರೆ ಇನ್ನೊಂದಿಲ್ಲ ಅಂತ ಅರ್ಥ. ಇದೇನಾಗಿದೆ ನೀವು ತಿದ್ದಬೇಕು ನನ್ನನ್ನು. ಗೊತ್ತಾಯ್ತು, ತಿದ್ದಲಿಕ್ಕಿದ್ದವನಲ್ಲ ಅಂತ ಹೇಳಿದ್ದು ನೆನಪಿರ್ಬೇಕು. ನೀ ತಪ್ಪೇಳು. ಹಾಗಾದ್ರೆ ನಾನು ತಪ್ಪು ಹೇಳಲಿಕ್ಕೆ ಹೇಳು, ನಮ್ಮದು ಅಭ್ಯಂತರ ಇಲ್ಲ. ಈಗ ಒಂದು ಏನುಂಟು? ಅಲ್ಲದೆ ಒಂದು ಆ ಒಂದು ಮೊದಲೇ ಉಂಟು, ಅದುಂಟು. ಅದನ್ನು ಕಾಣಬೇಕು ಅಂತ ಅನೇಕರಿಗೆ ಅಪೇಕ್ಷೆಯೂ ಇರ್ತದೆ. ಪುಂಡರೀಕಾಕ್ಷ ಶ್ರೀಮನ್ನಾರಾಯಣ ವೈಕುಂಠದಲ್ಲಿರೋದು. ನಾವು ಬೇಕಾದ್ರೆ ಇಲ್ಲಿಯೇ ನೋಡಿಯೆವು. ಆದರೆ ಇನ್ನೊಂದು ಪುಂಡರೀಕಾಕ್ಷ ಎಂಬ ಹೆಸರುಳ್ಳ ವ್ಯಕ್ತಿತ್ವ ಉಂಟಾಗಿದೆ. ಹೌದಾ? ಈ ಊರಿನಲ್ಲಿ ಒಬ್ಬ ಪುಂಡರೀಕಾಕ್ಷ ಇದ್ದಾನಂತ ಹೇಳಲಿಕ್ಕೆ ಆಗುದಿಲ್ಲ ಸ್ವಾಮಿ. ಒಂದು ದೊಡ್ಡ ಊರಿನಲ್ಲಿ, ನಾವು ಕಾಣದೇ ಇದ್ದ ಊರಿನಲ್ಲಿ ದೊಡ್ಡ ವ್ಯಕ್ತಿತ್ವ ಉಂಟು ಅಂತ ಆದರೆ ಕಾಣದೇ ಇರುವ ಊರಿನಲ್ಲಿ ಕಂಡವನಿಗೆ ಆ ಹೆಸರಿಡುವ ಕ್ರಮ ಉಂಟು. ನನಗದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ತಾಳ್ಮೆ. ಈ ಊರಿನಲ್ಲಿ ಒಬ್ಬ ಪುಂಡರೀಕಾಕ್ಷ, ಅದು ಅವನೇಯೋ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾಗುವುದು ಯಾವಾಗ? ನಾವು ನೋಡಿದಾಗ. ನೀವು ಅದು ಇದು ಅದೇ ವ್ಯಕ್ತಿಯ ನೀವು ಅದು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಹೊರಟದ್ದೇ ಅಲ್ಲಿ. ನೀವು ಪುಂಡರೀಕಾಕ್ಷ ಎಲ್ಲಿ ಅವನು? ನೀವು ಅಲ್ಲಿ ಹೊರಟದ್ದು ಸ್ವಾಮಿ. ಮೊದಲು ಹೌದಾ? ಪ್ರಾರಂಭ ಮಾಡುವಾಗ ಆ ಪುಂಡರೀಕಾಕ್ಷ ಎಲ್ಲಿ ಅವನು ಅವನನ್ನು ನೋಡ್ಲಿಕ್ಕೆ ಹೊರಟ. ನೀವು ಅಲ್ಲಿಗೆ ಹೊರಟವ್ರು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ನಾನು ಕೇಳಿದ್ದಲ್ಲ. ಇಲ್ಲಿ ಆಲೋಚನೆ ಮಾಡಿದ್ದು ಇಲ್ಲಿ ಒಬ್ಬ ಇದ್ದಾನೆ ಅಂತ ನಾ ಕೇಳಿದೆ. ನಾನಲ್ಲ. ನೀನು ಹೌದಾದ್ರೆ ನಾ ಇಲ್ಲಿವರೆಗೆ ಬರ್ಬೇಕು, ಅಲ್ಲಿಗೆ ಬರ್ಲಿಕ್ಕೆ ಹೇಳೋದು. ನೀವು ಬರ್ಲಿಕ್ಕೆ ಹೇಳ್ಬೋದು, ನೀವು ಎಲ್ಲಿದ್ದೀರಿ ಅಂತ ನನಗೆ ಗೊತ್ತಾಗಬೇಕಲ್ಲ. ನಾನು ಇದ್ದಲ್ಲಿಗಲ್ವ ಬರ್ಲಿಕ್ಕೆ ಹೇಳೋದು. ಅದೇ ನೀವು ಎಲ್ಲಿದ್ದೀರಿ? ನಾ ಎಲ್ಲಿದ್ದೇನೆ? ನೀವು ಸಂಕಲ್ಪ ಮಾಡಿ ಬಂದ್ರೆ ಅಲ್ಲೇ ಇದ್ದೇನೆ. ಆದರೆ ನೀ ಪುಂಡರೀಕಾಕ್ಷ ಅಲ್ವಾ? ದೇವ್ರು ಗೊತ್ತ, ಅನುಮಾನವೇ ಬೇಡ. ಇನ್ನೊಬ್ಬನೂ ದೇವನಾಗಲಿಕ್ಕೆ ಹೊರಟನ, ಆಗ ಇವನೂ ದೊಡ್ಡವನು. ದೇವರಾಗ್ಲಿಕ್ಕೆ ಹೊರಟದ್ದ, ದೇವರೇ ಹೊರಟದ್ದ ಅಲ್ಲ, ದೇವರನ್ನು ಮಾಡ್ಲಿಕ್ಕೆ ಉಳಿದವರು ಹೊರಟದ್ದ. ಕೆಲವೆಲ್ಲ ಕಂಡಿದ್ದೇನೆ ನಾನು. ಏಕಕಡೆಯಲ್ಲಿ ದೇವರನ್ನು ಮಾಡುವುದು ಸಹ ಏನೇ ಆಗಲಿ ಅವೋ ಈ ಮಾಡಿದ್ದ ಆದದ್ದ ಅದೇ ಗೊತ್ತಾಗೋದು ಯಾವಾಗ? ಅದು ನೀವು ಹೇಳಬೇಕು. ಸನ್ನಿಧಾನ ನಾನು ನೋಡ್ಬೇಕಲ್ಲ, ನಾನು ನೋಡ್ಬೇಕಾ? ಪುಂಡರೀಕಾಕ್ಷನಲ್ಲಿ ಹನು ಅಂತ ಪ್ರಶ್ನೆ ಹುಟ್ಟಿದ್ದೆ. ನಾನು ನನ್ನ ತಿಳುವಳಿಕೆಗೆ ಕೇಳುದು. ಹೇಳು. ಅಂದ್ರೆ ನಾವೆಲ್ಲ ಕಣ್ಣು ತೆರೆದ್ರೆ ನೋಡು, ನಿಮ್ಮ ವರ್ಗದವರು ಕಣ್ಣು ಮುಚ್ಚಿದ್ರೆ ನೋಡು. ಕೆಲವು ಸಲ ನಾವು ಕಣ್ಣು ಮುಚ್ಚಿದ್ರೆ ಮಾತ್ರ ಉಳಿದವರು ನೋಡು. ನಾವು ಕಣ್ಣು ಬಿಟ್ಟರೆ ನೋಡ್ಲಿಕ್ಕೆ ಕಣ್ಣು ಮುಚ್ಚೋದು ಅಂತ ಕೇಳಿದ್ರೆ ಅರ್ಥ ಏನು? ನೀವು ಹಾಗೆ ಅರ್ಥ ಮಾಡಬಾರ್ದು. ಅಲ್ಲ, ನೀವು ಅಂತರ್ಮುಖಿ ಆಗುವುದು ಯಾವಾಗ ಅಂತ ನಾ ಕೇಳುದು. ಮತ್ತೆ ನಿಮ್ಮನ್ನು ಕಣ್ಣು ಮುಚ್ಚಲಿಕ್ಕೆ ನಾನು ಹೇಳಲಿಕ್ಕೆ ಜನ. ಈಗ ನಾನು ಅಂತರ್ಮುಖಿ ಆದರೂ ಬಹಿರ್ಮುಖಿ ಆದರೂ ಪರಿಣಾಮದಲ್ಲಿ ನಿನಗೆ ವ್ಯತ್ಯಾಸವ?